ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಈ ಪೂರ್ವವಾಗಿ ಸಭೆಗಳನ್ನು ನಾವು ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋಣ, ಒಂದು ಧ್ವಜವನ್ನು ಮೇಲೆತ್ತರಕ್ಕೆ ಹಾರಿಸೋಣ ಅಂತ ತಮ್ಮೆಲ್ಲರಿಗೂ ವಿನಂತಿಸುತ್ತೇನೆ. ಪಕ್ಷ ಮಾಡತಕ್ಕಂಥ ಸಾಧನೆಗಳು ಅನೇಕ, ನಮ್ಮ ನಾಯಕರುಗಳು ಮಾಡತಕ್ಕಂಥ ಸಾಧನೆಗಳು ಸಹ ಅನೇಕ. ಎಷ್ಟೋ ಪಕ್ಷ ಮಾಡತಕ್ಕಂಥ ಸಾಧನೆಗಳು ನಾರಾಯಣ ಸ್ವಾಮಿ ಹೇಳಿದಂಗೆ ಸಾರ್ವಜನಿಕರಿಗೆ ಗೊತ್ತೇ ಇರೋದಿಲ್ಲ. ದೇವೇಗೌಡರು 11 ತಿಂಗಳು ಪ್ರಧಾನಮಂತ್ರಿ ಆಗಿದ್ರು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಸುಮಿತ್ರಾ ಮೇಡಮ್ ಹೇಳಿದಂಗೆ 33% ಮಹಿಳೆಯರಿಗೆ ಏನಾದರೂ ರಿಸರ್ವೇಶನ್ ಕೊಟ್ಟಿದ್ರೆ ಅದು ಏಕೈಕವಾಗಿ ತೀರ್ಮಾನ ತಗೊಂಡು ಗಂಡಂದ್ರೆ ದೇವೇಗೌಡರು ಮಾತ್ರ. ರಾಷ್ಟ್ರೀಯ ಕೃಷಿ ನೀತಿಯನ್ನು ರೂಪಿಸಿದವರು ದೇವೇಗೌಡರು. ಇವತ್ತು ದೇವನಹಳ್ಳಿ ಏರ್ಪೋರ್ಟ್ ನ ಮಂಜೂರು ಮಾಡಿದವರು ದೇವೇಗೌಡರು. ರೈಲ್ವೆ ವಲಯನ್ನ ಬೆಂಗಳೂರಿಗೆ ತಂದವರು ದೇವೇಗೌಡರು. ರಸ್ತೆ ಸಾರಿಗೆ ರಿಂಗ್ ರೋಡ್ ಮಾಡಿದವರು ದೇವೇಗೌಡರು. ನಾರಾಯಣಸ್ವಾಮಿ ಹೇಳಿದಂಗೆ ಡಿಫೆನ್ಸ್ ಲ್ಯಾಂಡ್ ಅವ್ರು ಪ್ರಧಾನಮಂತ್ರಿ ಆಗಿಲ್ಲ ಅಂದ್ರೆ ಬಿಡಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕಾನೂನು ಆಗಿದೆ, ಡಿಫೆನ್ಸ್ ಅವ್ರ ಪರವಾಗಿ ಅವ್ರಿಗೆ ಅವರ ಒಪ್ಪಿಗೆ ಇಲ್ಲದೆ ಯಾವುದೇ ಕಾರಣಕ್ಕೂ ನಾವು ಅಕ್ವೈರ್ ಮಾಡೋಕ್ಕಿಲ್ಲ. ದೇವೇಗೌಡರು ಮನವೊಲಿಸಿ ಪ್ರಧಾನಮಂತ್ರಿ ಆಗಿದ್ದಾಗ ಡಿಫೆನ್ಸ್ ಲ್ಯಾಂಡ್ ಬಿಟ್ಕೊಟ್ರು. ಹಂಗಾಗಿ ಇವತ್ತು ರಿಂಗ್ ರೋಡ್ ಆಯ್ತು. ಈಗ ನಾವೇನು ಸೇರ್ತೀವಿ ಅಂತ ಇಲ್ಲಿ ಪ್ರಪ್ರಥಮವಾಗಿ ಪ್ರತಿ ವಾರ್ಡ್ನಲ್ಲೂ ಮೀಟಿಂಗ್ ನಡೀಬೇಕು ಅಂತ ಹೇಳಿ ನಮ್ಮ ಪಕ್ಷದ ಆದೇಶದ ಅನ್ವಯ ಒಂದು ಪ್ರತಿ ವಾರ್ಡ್ನಲ್ಲೂ ಮೀಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ಇದು 5ನೇ ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ ಉದ್ದೇಶ ಏನು ಅಂದ್ರೆ ನಮ್ಮ ಪಕ್ಷದ ಸಂಘಟನೆ ಬಲವರ್ಧನೆ ನಮಗೆ ಅತ್ಯವಶ್ಯಕವಾಗಿದೆ. ಯಾಕೆಂದ್ರೆ ಈ ಭಾಗದಲ್ಲೆಲ್ಲ ನಮ್ಮ ಪಕ್ಷ ನಾವು 2ನೇ ಸ್ಥಾನದಲ್ಲಿದ್ದೀವಿ. ನಾವು ಇನ್ನು ಮುಂದಿನ ಎಲೆಕ್ಷನ್ಸ್ ಅಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು ಅನ್ನೋದು ನಮ್ಮೆಲ್ಲರ ಮಾದಾಸೆ. ಈಗ ಅನೇಕರು ಈಗಾಗಲೇ ಮಾತಾಡಿದವರೆಲ್ಲ ದೇವೇಗೌಡರ ಸಾಧನೆ ಮತ್ತು ನಮ್ಮ ಕುಮಾರಣ್ಣವರ ಕೊಡುಗೆಗಳು ಏನಿದೆ ಅದನ್ನ ಕುಲಂಕುಷವಾಗಿ ಹೇಳಿದ್ದಾರೆ. ನಮಗೆ ಇನ್ನು ಏನ್ ಮಾಡ್ಬೇಕು ಅನ್ನೋದು ನಮ್ಮ ಬಯಕೆ ಏನಂದ್ರೆ, ಈಗ ಒಬ್ಬ ಬಡವ ಒಂದು ಸೈಟ್ ತಗೊಂಡಿದ್ದಾನೆ ಅಂದ್ರೆ 30-40 ರವೀಂದ್ರ ಸೈಟ್ ತಗೊಂಡಿದ್ರೆ ಇವತ್ತು ಅವ್ನು ಮಾರಕ್ಕಾಗ್ತಾ ಇಲ್ಲ. ಅದು ನಮ್ಗೆ ಏನು ಮುಂದಕ್ಕೆ ಟ್ರಾನ್ಸಾಕ್ಷನ್ ಮಾಡಕ್ಕಾಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿಗೆ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರು ನಗರದ JDS ಪಕ್ಷದ ವತಿಯಿಂದ 28 ವಿಧಾನಸಭಾ ಕ್ಷೇತ್ರಗಳ ಒಂದು ಕಾರ್ಯಕರ್ತರ ಸಭೆಯನ್ನು ಎಲ್ಲ ಕಡೆ ಕೂಡ ಕ್ಷೇತ್ರವಾರು ವಾರ್ಡುವಾರು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ವರಿಷ್ಠ ಒಂದು ಆದೇಶ ಇತ್ತು. ಅದ್ರ ಪ್ರಕಾರ ಇವತ್ತು ಬಸವನಗುಡಿಯಲ್ಲಿ ಅಶೋಕ್ ನಗರ ಮತ್ತು ಶ್ರೀನಿವಾಸ ನಗರ ವಾರ್ಡಿನ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಪಕ್ಷ ಪ್ರಾರಂಭವಾಗಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಬರೋ ವಾರ 11ನೇ ತಾರೀಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೊಮ್ಮಘಟ್ಟ ಕಾಲೇಜು ಮೈದಾನದಲ್ಲಿ ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ನಾಯಕತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಬೆಂಗಳೂರು ನಗರದ 1 ಲಕ್ಷಕ್ಕಿಂತ ಹೆಚ್ಚಿನ ನಮ್ಮ ಪಕ್ಷದ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಆಗಲೇ ಏನು ವರಿಷ್ಠರು ಒಂದು ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಪೂರ್ವವಾಗಿ ಸಭೆಗಳನ್ನು ನಾವು ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ GBA ಚುನಾವಣೆ ಬರೋದ್ರಿಂದ ನಮ್ಮ ಪಕ್ಷದ ಬಲವರ್ಧನೆ ಮತ್ತು ಒಂದು ಸಂಘಟನೆಯನ್ನು ಹೆಚ್ಚೆಚ್ಚು ಮಾಡಿ NDA ಜೊತೆಯಲ್ಲಿ ಮೈತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಕೂಡ ಅಭಿಲಾಷೆ ಇದೆ. ಅದ್ರ ಪ್ರಕಾರ ನಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಹೆಚ್ಚೆಚ್ಚು ವಾರ್ಡುಗಳನ್ನು ನಮ್ಮ ಪಕ್ಷದ ಉರಿಯಾಳುಗಳು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ 369 ವಾರ್ಡುಗಳಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಸಂಘಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಶಕ್ತಿ ತುಂಬಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ವರಿಷ್ಠರು
ತೀರ್ಮಾನ ಮಾಡಿದ್ದಾರೆ. ಅದ್ರ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರ ಯಾವುದೇ ಥರ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲದೆ ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ವಿರೋಧಿಸಿ ಇವತ್ತು ಜನ ಭಾಳ ಬೇಸತ್ತಿದ್ದಾರೆ. ಇವತ್ತು ಎಲ್ಲೇ ಹೋದರೂ ಕೂಡ ಯಾವಾಗಪ್ಪ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗುತ್ತೆ ಅಂತೇಳಿ ಇಡೀ ಶಾಪ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ವಿರೋಧ ಪಕ್ಷದ ನಾನು ಕೂಡ ಕೌನ್ಸಿಲಲ್ಲಿ ಉಪನಾಯಕನಾಗಿ ಭಾಳಷ್ಟು ನಾನು ಡಿಬೇಟಲ್ಲಿ ಭಾಗವಹಿಸಿದ್ದೀನಿ. ಈ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇದನ್ನು ಬೆಳಕು ಚೆಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಬಹುಶಃ ಈ ಒಂದು ಸಮಾವೇಶ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಬೆಳ್ಳಿ ಹಬ್ಬವನ್ನು ನಿಜವಾದ ನಿಮ್ಮ ಮನೆ ಹಬ್ಬ ಅಂತೇಳಿ ಭಾವಿಸಿ ಅದನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತಾ ಇದ್ದೀನಿ. JDS ಪಕ್ಷದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಶೋಕ್ ನಗರ ಮತ್ತು ಶ್ರೀನಿವಾಸ ನಗರ ವಾರ್ಡಿನ ಸಭೆ ಇಂದು ಅತ್ಯಂತ ವಿಜೃಂಭಣೆಯಿಂದನೇ ಕಾರ್ಯಕರ್ತರ ಒಂದು ಶಕ್ತಿಯೊಂದಿಗೆ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ ಟಿ ಎ ಶರವಣರವರು ಆಗಮಿಸಿ ನಮಗೆಲ್ಲರಿಗೂ ಹೆಚ್ಚಿನ ಒಂದು ಪಕ್ಷದ ವತಿಯಿಂದ ಬಲ ತುಂಬುವಂಥ ಒಂದು ಪ್ರೇರದಾಯಕವಾದಂಥ ಶಕ್ತಿಯನ್ನು ನೀಡಿದ್ದಾರೆ. ನಾವೆಲ್ಲರೂ ಸೇರಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ಳಿ ಹಬ್ಬಕ್ಕೆ ನಾವೆಲ್ಲರೂ ಕೈಜೋಡಿಸಿ ಮನವಿ ಮಾಡ್ತೀವಿ. ನಮ್ಮೆಲ್ಲ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋಣ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ JDS ಪಕ್ಷದ ಒಂದು ಧ್ವಜವನ್ನು ಮೇಲೆತ್ತರಕ್ಕೆ ಹಾರಿಸೋಣ ಅಂತ ತಮ್ಮೆಲ್ಲರಿಗೂ ವಿನಂತಿಸುತ್ತೇನೆ. ಧನ್ಯವಾದಗಳು.